ಹರೇ ಶ್ರೀನಿವಾಸ, ಹೇಗಿದ್ದೀರಾ? ನೋಡಿ, ನಿನ್ನೆಯ ಕೃಷ್ಣ ಅಲಂಕಾರ ಆನಂತರ ಇವತ್ತಿನ ಕೃಷ್ಣನ ಅಲಂಕಾರ ಎರಡೂ ಫೋಟೋಸ್ ಹಾಕ್ತಾ ಬರ್ತೀನಿ. ನಿನ್ನೆ ನೋಡಿ ಕಡ್ಗೋಲ್ ಕೃಷ್ಣ ಅಲಂಕಾರ, ಇವತ್ತು ಸವಿತೃ ಮಂಡಲ ನಾರಾಯಣ ಆ ಅಲಂಕಾರ ತುಂಬಾ ಚೆನ್ನಾಗಿದೆ. ನಾನು ಇನ್ನೂ ಉಡುಪಿಗೆ ಹೋಗಿಲ್ಲ. ಮತ್ತೊಂದು ಕಾಮೆಂಟ್ಸಲ್ಲಿ ಈಗ 1 ಗಂಟೆಗಿಂತ ಮುಂಚೆ ಎಲ್ಲೋಗಿದ್ರ ಮೇಡಮ್, ವಿಡಿಯೋ ಹಾಕ್ತಾ ಇಲ್ವಲ್ಲ ಅಂತ. ಆಸ್ಪತ್ರೆಗೆ ಓಡಾಟ, ಡ್ರೆಸ್ಸಿಂಗಿಗೆ ಒಂದು ಮಗಂದು ಇದೆಲ್ಲ ಕೆಲಸ ಆಗ್ತಾ ಇರುತ್ತೆ. ಒಂದು ಪೇಷಂಟ್ ಮನೆಯಲ್ಲಿ ಇದ್ದರು ಅಂತಂದರೆ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ನಿನ್ನೆ ಏಕಾದಶಿ ಬೇರೆ, ದಮ್ಮೆ ಇರೋದಿಲ್ಲ ಮಾತಾಡಲಿಕ್ಕೆ, ಅದಕ್ಕೆ ವಿಡಿಯೋ ಹಾಕಿರಲಿಲ್ಲ. ಇವತ್ತು ಎಲ್ಲ ವಿಡಿಯೋ ಹಾಕ್ತಾಯಿದ್ದೀನಿ. ರೆಸಿಪಿನೋ ರೆಡಿ ಇತ್ತು, ಬಟ್ ಹಾಕಲಿಕ್ಕೆ ಆಗಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಹಲ್ವಾ, ಮೊಸರನ್ನದ ರೆಸಿಪಿ, ಆನಂತರ ದ್ವಾದಶಿ ಪಾರಣದ ರೆಸಿಪಿ, ನೆಕ್ಸ್ಟ್ ಏನು ಗೊತ್ತಾ, ನೇಂದ್ರ ಬಾಳೆಹಣ್ಣಿನ ಪಾಯಸ ಮಾಡಿದ್ದೀನಿ, ಅದರದ್ದು ರೆಸಿಪಿ ಇವತ್ತು. ಅದು ಪಾಯಸದ ರೆಸಿಪಿ ಕರೆಕ್ಟಾಗಿ ಬಂದಿರಲಿಲ್ಲ. ನೋಡಿ, ಗಂಜಿ, ಪಾಯಸ, ಪಲ್ಯ, ಬದನೆಕಾಯಿ ಚಟ್ನಿ, ಕೋಸಂಬರಿ, ಪುಂಡಿ, ನೆಕ್ಸ್ಟ್ ಮೊಸರನ್ನ, ಜ್ಯೂಸು, ಇಷ್ಟೆಲ್ಲ ಮಾಡಿದ್ದೆ ದ್ವಾದಶಿಗೆ. ಕೋಸಂಬರಿ ಪಾಯಸ ನೀವು ಕಾಣ್ಬೋದಿಲ್ಲಿ, ಮಡಿಕೆಯಲ್ಲಿ ಮಾಡಿದ್ದೆ, ಒಲೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡಿ, ಫಸ್ಟಿಗೆ ಒಲೆ ಉರಿಸಿ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ, ಗಂಜಿಗೆ ಮತ್ತು ಮೊಸರನ್ನಕ್ಕೆ. ನೋಡ್ಬೋದು ಈ ಕಡೆಯಿಂದ ಒಲೆ ಉರಿಸೋದು ಇದೆಲ್ಲ ಸ್ವಲ್ಪ ಟೈಮ್ ಟೇಕಿಂಗ್ ಅಲ್ವಾ. ಆನಂತರ ತುಪ್ಪ ಫುಲ್ಲು ಖಾಲಿ ಆಗಿತ್ತು, ಬೆಣ್ಣೆ ಕಡಿದು ತುಪ್ಪ ಒಂದು ಕಾಯಕ್ಕಿಟ್ಟಿದೆ. ದೇವರಿಗೆ ನೈವೇದ್ಯಕ್ಕೆ ಆಗುವಂತಹ ಅನುಶುದ್ಧಿಗೆ ಎಲ್ಲ ತುಪ್ಪ ಬೇಕಾಗತ್ತೆ. ಆನಂತರ ಬಾಳೆಹಣ್ಣನ್ನು ಹಬೆಯಲ್ಲಿ ಬೇಯಿಸೋಕ್ಕಿಟ್ಟಿದೆ, ನೀವು ಕಾಣ್ಬೋದು. ಅದು ಈ ಥರ ಒಡೆಯುತ್ತೆ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಅಲಸಂಡೆ ಪಲ್ಯ ನೋಡ್ಬೋದು ನೀವು ಇಲ್ಲಿ, ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿಟ್ಟಿದ್ದೆ. ಮಾಮೂಲು ಮುಳ್ಸೌತೆ, ಹೆಸರು ಬೇಳೆ, ಅದು ಕೋಸಂಬರಿ, ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದೆ. ಆನಂತರ ನಿನ್ನೆ ರಾತ್ರಿ ಅಕ್ಕಿ ತೊಳೆದು ಒಣಗಲಿಕ್ಕೆ ಹಾಕಿದ್ದೆ, ಅದರದ್ದು ಇವತ್ತು ಪುಂಡಿ ಮಾಡೋಣ. ತುಂಬ ಸುಲಭದಲ್ಲಿ ಮಾಡ್ಕೋಬೋದು. ಮಗನಿಗೆ ಆಪ್ರೇಷನ್ ಆದ ಕಾರಣ ಉದ್ದಿದ್ದೆಲ್ಲ ಜಾಸ್ತಿ ಕೊಡಬೇಡಿ ಅಂತಂದರು, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಮೊಸರನ್ನದ ರೆಸಿಪಿ ನಾನು ಇವತ್ತು ಮಾಡಿದ್ದೆಲ್ಲ ಮೊನ್ನೆ ಮಾಡಿದ್ದಿದೆ, ಅದು ನಾನು ಲಾಸ್ಟಿಗೆ ತೋರಿಸ್ತಾ ಬರ್ತೀನಿ. ಈಗ ಬಾಯಲ್ಲಿ ಬೇಕಾದರೂ ಹೇಳ್ಕೊಂಡು ಹೋಗ್ತೀನಿ. ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ನೋಡಿ, ದ್ರಾಕ್ಷಿ, ಗೋಡಂಬಿ ಸಮೇತ ನೆಲಗಡಲೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಮೊಸರನ್ನ ರೆಡಿಯಾಗಿಬಿಡುತ್ತೆ. ನೋಡಿ, ಈ ಕಡೆಯಿಂದ ಪಲ್ಯನೂ ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಗಡಿಬಿಡಿ ಆಯಿತು ನನಗೆ ಬೆಳಗಿನ ಜಾವ. ನೋಡಿ, ಅಕ್ಕಿನ ತರಿ ರವೆ ಮಾಡಿಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ನಾವು ನೋಡಿ ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕಬೇಕಾಗತ್ತೆ. ಹಾಕ್ಕೊಂಡು ಅದಕ್ಕೆ ಕುದಿಯುವ ನೀರು ಹಾಕಿಬಿಟ್ಟು ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ತನಕ ನಾವು ಕುದಿಯುವ ನೀರು ಹಾಕಬೇಕು. ಆನಂತರ ಮಣ್ಣಿ ಮಗಚಿ ಉಂಡೆ ಬರುವ ತನಕ ಮಾಡಿಬಿಟ್ಟು ನಾವು ಸ್ಟೀಮಲ್ಲಿ ಅಂದರೆ ಸೆಕೆಯಲ್ಲಿ ಬೇಯಿಸಬೇಕು, ಇಡ್ಲಿ ಬೆಂದ ಥರ. ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು, ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಬೇಯಬೇಕು, ತುಂಬ ಮೃದುವಾಗಿ, ತುಂಬ ಉದುರಾಗಿ ಬರುತ್ತೆ ಈ ಥರ ಪುಂಡಿ ಮಾಡಿದರೆ. ದೋಸೆ ಅಕ್ಕಿನೇ ತಗೊಳ್ಳಿ, ಯಾಕಂದರೆ ಊಟದ ಅಕ್ಕಿ ತಗೊಂಡ್ರೆ ನೀರು ತುಂಬ ಹಿಡಿಸುತ್ತೆ. ಸಪೋಸ್ ನೀರೇನಾದರೂ ಕಡಿಮೆ ಆದರೆ ಅದು ಬೇಯೋದಿಲ್ಲ. ಆನಂತರ ಈ ಕಡೆಯಿಂದ ನೋಡಿ, ಒಲೆಯಲ್ಲಿ ಮಟ್ಟಿ ಗುಳ್ಳ ಅಂತ ಇತ್ತು, ನಾನು ಮೊನ್ನೆ ವೀಡಿಯೋ ಮಾಡಿದ್ನಲ್ಲ, ಅಲ್ಲಿಂದ ಬಂದ ಗುಳ್ಳ ಇತ್ತು, ಅದನ್ನ ಒಲೆಯಲ್ಲಿಟ್ಟು ಬೇಯಿಸ್ಕೊಂಡು ಚಟ್ನಿ ಮಾಡಿದ್ದೀನಿ, ತೋರಿಸ್ತೀನಿ ಮುಂದೆ. ಈಗ ಫಸ್ಟು ಪುಂಡಿನ ಬೇಯಕ್ಕಿಟ್ಬಿಡೋಣ. ಮಣ್ಣಿ ಮಗಚಿದ ಆ ಉಂಡೆ ಬರೋ ಹದಕ್ಕೆ ಮಾಡಿದಂಥ ಇದನ್ನು ನೋಡಿ, ಒಂದೊಂದೇ ಉಂಡೆ ಕಟ್ಟಿ ನಾನು ಒಲೆಯಲ್ಲಿ ಬೇಯಕ್ಕಿಟ್ಟೆ ಸ್ಟೀಮಲ್ಲಿ. ಒಂದು 10 ನಿಮಿಷ ಬೆಂದರೆ ಸಾಕು. ಒಂದು ಸಲ ಮಣ್ಣಿ ಮಗಚೋ ಕಾರಣ ಬೇಗನೆ ಬೆಂದುಬಿಡುತ್ತೆ. ನಮ್ಮ ಊರಿನ ಫೇಮಸ್ ತಿಂಡಿ ಇದು. ಎಲ್ರಿಗೂ ಇಷ್ಟ ಆಗೋದಿಲ್ಲ, ಬಟ್ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ, ನನ್ನಂಥವರಿಗೆಲ್ಲ. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಆನಂತರ ನೋಡಿದು ನೇಂದ್ರ ಬಾಳೆಹಣ್ಣು ಸ್ಟೀಮಲ್ಲಿ ಬೇಯಿಸಿದ್ವಲ್ಲ, ಅದನ್ನ ಸಿಪ್ಪೆ ತೆಗೆದು ತಣ್ಣಗಾಗಿರಬೇಕು, ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನ ನೋಡಿ ಈ ಥರ. ಆನಂತರ ಒಲೆಯಲ್ಲಿ ನಾನು ಮಾಡಿರುವಂಥದ್ದು ಪಾಯಸ ಏನು ಗೊತ್ತಾ, ನೋಡಿ, ಮಣ್ಣಿನ ಮಡಿಕೆಯಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ ಮತ್ತು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಪೀಸ್ ಮಾಡಿ ಹಾಕಿರುವಂಥದ್ದು. ಈ ಕಡೆಯಿಂದ ತೆಂಗಿನಕಾಯಿ ಹೆರೆದು ಸ್ವಲ್ಪ ಹಾಲು ತೆಗೆದು ಪಾಯಸಕ್ಕೂ, ಚಟ್ನಿಗೂ, ಮೊಸರನ್ನಕ್ಕೂ, ಕೋಸಂಬರಿಗೆ ಎಲ್ಲ ತೆಂಗಿನಕಾಯಿ ಹಾಕ್ಕೊಂಡೆ ನಾನು. ಆನಂತರ ಆ ದ್ರಾಕ್ಷಿ ಗೋಡಂಬಿ ಹುರಿದ ನಂತರ ನನಗೆ ಅದೊಂದು ವೀಡಿಯೋ ಮಿಸ್ ಆಯಿತು. ಇದು ನೋಡಿ, ಬಾಳೆಹಣ್ಣು ಕಿವಿಚಿಟ್ಟಿದ್ದೆ, ಅದನ್ನೂ ಸ್ವಲ್ಪ ಹುರ್ಕೋಬೇಕು. ಆನಂತರ ತೆಂಗಿನಕಾಯಿ, ಹಾಲು, ಬೆಲ್ಲ ಹಾಕಿ
ಕುದಿಸಿದ್ರೆ ಪಾಯಸ ಆಗಿಬಿಡುತ್ತೆ. ಒಂದು ಅರ್ಧ ಚಮಚದಷ್ಟು ಉಪ್ಪು. ಆನಂತರ ನೋಡಿ ಬದನೆಕಾಯಿ ಬೇಯಿಸಿಟ್ಟಿರ್ತೀವಲ್ಲ ಮುಚ್ಚಿಡಬೇಕು, ಆವಾಗ ಸಿಪ್ಪೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ಸಿಪ್ಪೆ ತೆಗೆದು ಅದನ್ನ ಸ್ಮ್ಯಾಶ್ ಮಾಡಿ ಉಪ್ಪು ಹುಳಿ ಖಾರ ಅಂತಂದರೆ ಒಂದು ಒಗ್ಗರಣೆ ಅಥವಾ ಕಾಯಿ ಮೆಣಸು ಹಾಕಿದರೆ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಮಟ್ಟಿಗುಳ್ಳದು ಬಜ್ಜಿ. ಇದನ್ನ ನಾವು ದೇವರಿಗೆಲ್ಲ ಇಡ್ತೀವಿ, ದೇವರಿಗೆ ನೈವೇದ್ಯ ಮಾಡಬಹುದು. ಇದನ್ನ ಸ್ಮ್ಯಾಶ್ ಮಾಡಿ ಬೆಳಗ್ಗೆ ಸ್ವಲ್ಪ ಹೊತ್ತು ಗಡಿಬಿಡಿ ಆಗುತ್ತೆ ನನಗೆ. ಆನಂತರ ಒಗ್ಗರಣೆ ಎಲ್ಲದಕ್ಕೂ ಒಂದೇ ಸಲ ಒಗ್ಗರಣೆ ಹಾಕೊಂಡು ಚಟ್ನಿಗೆ, ಕೋಸಂಬರಿಗೆ, ಆಮೇಲೆ ಈ ಬದನೆಕಾಯಿ ಬಜ್ಜಿಗೆ, ಮಟ್ಟಿಗುಳ್ಳದ ಬಜ್ಜಿಗೆ ಒಂದೇ ಸಲ ಒಗ್ಗರಣೆ ಹಾಕ್ಕೊಂಡೆ ನಾನು. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಇಲ್ಲಿ, ಉಪ್ಪು, ಇಂಗು, ಬೆಲ್ಲ ಇಷ್ಟು ಹಾಕಬೇಕು. ಹುಣಸೆ ಹಣ್ಣಿನ ರಸ ತೆಗೆದು ಹಾಕುವಂಥದ್ದು. ತುಂಬಾ ಚೆನ್ನಾಗಾಗುತ್ತೆ ಇದು. ಒಂದು ಸಲ ಮಾಡಿ ನೋಡಿ. ಈ ಹುಣಸೆ ಹಣ್ಣು ಬೇಡ ಅಂತನೋರು ಗಟ್ಟಿ ಮೊಸರು ಹಾಕ್ಕೊಂಡು ನಾವಿದ್ರ ಚಟ್ನಿ ಮಾಡ್ಬೋದು. ಹುಳಿ ಮೊಸರು ಬೇಡ ಇದಕ್ಕೆ, ಒಂದು ಮಾಮೂಲಾಗಿರುವ ಮೊಸರು ಹಾಕ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಆನಂತರ ನೋಡಿ ಎಲ್ಲ ಗಡಿಬಿಡಿ ಆಗೋಯ್ತು ನನಗೆ. ಗಂಜಿ, ಅನ್ನ, ಪಲ್ಯ, ಬದನೆಕಾಯಿ ಬಜ್ಜಿ, ಚಟ್ನಿ, ಆನಂತರ ಕೋಸಂಬರಿ, ಮೊಸರನ್ನ, ಜ್ಯೂಸು, ಈ ಕಡೆಯಿಂದ ಪಾಯಸ ನೋಡ್ಬೋದು ನೀವಿಲ್ಲಿ. ಎಲ್ಲನೂ ರೆಡಿಯಾಗಿಬಿಡ್ತು. ಆನಂತರ ಮೊಸರನ್ನ ಮಾಡೋದನ್ನು ನೋಡೋಣ. ಅನ್ನ ಬೇಯಿಸಿಬಿಟ್ಟು ಅದು ತಣ್ಣಗಾಗಬೇಕು, ಅದು ತುಂಬ ಇಂಪಾರ್ಟೆಂಟು ಮೊಸರನ್ನದಲ್ಲಿ, ಇಲ್ಲಾಂದರೆ ಬೇಗನೆ ಹುಳಿ ಬಂದುಬಿಡತ್ತೆ ನೋಡಿ. ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕಿ ಅದನ್ನ ಫುಲ್ಲು, ಆಮೇಲೆ ಅದನ್ನ ಚೆನ್ನಾಗಿ ನುರಿಬೇಕು ಅನ್ನ, ಅದು ತುಂಬ ಇಂಪಾರ್ಟೆಂಟು ಇದರಲ್ಲಿ. ಚೆನ್ನಾಗಿ ಬೆಂದೂ ಇರಬೇಕು ಅನ್ನ, ಉದುರಾಗಿ ಅನ್ನ ಬರಬಾರ್ದು. ಕುಕ್ಕರಲ್ಲಿಟ್ಟು ಡೈರೆಕ್ಟ್ ಕುಕ್ಕರಲ್ಲಿಟ್ಟರೆ ಅನ್ನ ತುಂಬಾ ಚೆನ್ನಾಗಾಗುತ್ತೆ. ನಾನು ಅದೇ ಥರ ಮಾಡಿರುವಂಥದ್ದು. ಇವತ್ತೂ ಬೆಳಗ್ಗೆ ಮಾಡಿದ್ದೆ, ಇದು ಮೊನ್ನೆ ಮಾಡಿದ್ದು ವಿಡಿಯೋ. ಆ್ಯಕ್ಚುಲಿ ಗಡಿಬಿಡಿ ಆಯಿತು, ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ನೋಡಿ. ಮೊಸರು ಹಾಕಿ ಅದನ್ನ ನೀಟಾಗಿ ಸ್ವಲ್ಪ ಕವರನ್ನು ತೊಳೆದು ನೀರು ಹಾಕ್ಕೊಳ್ಳಿ, ಮೊಸರು ವೇಸ್ಟ್ ಆಗೋದು ಬೇಡ. 2 ಕಪ್ ಅನ್ನಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ಹಿಡಿಸುತ್ತೆ ನೋಡಿ. ಇದರಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಈ ಥರ ಮಾಡಿ ನೋಡಿ ನೀವು ಮೊಸರನ್ನ ನೋಡಿ. ಯಾರಿಗೆಲ್ಲ ಮೊಸರನ್ನ ಇಷ್ಟ ಅವರು ಕಮೆಂಟ್ಸ್ ಮಾಡಿ ನೋಡಿ. ಇದಾದ ನಂತರ ಒಂದು ಬಾಣಲಿಯಲ್ಲಿ ಒಗ್ಗರಣೆಗೆ ಇಡೋಣ. ಈಗ ಎಣ್ಣೆ ಹಾಕಿ ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಂಡು, ಆನಂತರ ಅದಕ್ಕೆ ಕೆಂಪು ಮೆಣಸು ಬೇಕಂದರೆ, ಕಾಯಿ ಮೆಣಸು, ನೆಕ್ಸ್ಟು ಇಂಗು, ಶುಂಠಿ, ದ್ರಾಕ್ಷಿ ಗೋಡಂಬಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ. ಸ್ವಲ್ಪ ದ್ರಾಕ್ಷಿನ ಜಾಸ್ತಿ ಹಾಕಿದರೆ ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಮಕ್ಕಳು ಮನೆಯಲ್ಲಿ ತಿನ್ನಲ್ಲ ಅಂತಾರೆ ನೋಡಿ, ಅಂಥವ್ರಿಗೆ ಈ ಥರ ಹಾಕಿ ನೋಡಿ. ನೀವು ಶುಂಠಿ ಹಾಕಬೇಕಾದ್ರೆ ಒಂದ ರಸ ತೆಗೆದು ಹಾಕ್ಬೋದು, ಇದು ಒಗ್ಗರಣೆಗೆ ಹಾಕ್ಬೋದು. ನಿಮಗೆ ಯಾವುದು ಇಷ್ಟನೋ ಅದೇ ಥರ ಮಾಡ್ಕೊಳ್ಳಿ. ನೋಡಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೆ, ನೀವು ಕಾಣ್ಬೋದು ಇಲ್ಲಿ. 1-2 ಮಾತ್ರ ಗೋಡಂಬಿ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ನೋಡಿ ಇಂಗು, ಕೊತ್ತಂಬರಿ ಸೊಪ್ಪು, ಅದು ಕಾಯಿ ಮೆಣಸು, ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಆನಂತರ ಒಗ್ಗರಣೆ ತಣ್ಣಗಾಗಬೇಕು, ಅನ್ನಕ್ಕೆ ಹಾಕಬೇಕಿದ್ರೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅದೇ ಹೇಳಿದ್ನಲ್ಲ, ಬಿಸಿಗೆ ನಾವು ಏನು ಹಾಕಿದ್ರೂ ಬೇಗ ಹುಳಿ ಬಂದುಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಆನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ, ಹಾಕ್ಕೊಂಡು ನೋಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಗಚಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ದು ವೀಡಿಯೋ ಕೂಡ ಮಿಸ್ ಆಗಿದೆ. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದು ವೀಡಿಯೋ ಮಿಸ್ ಆಗಿದೆ ಅಷ್ಟೇ, ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮಿಸ್ ಮಾಡಲೇಬಾರ್ದು ಮೊಸರನ್ನಕ್ಕೆ ನೋಡಿ. ಹಾಗೇ ಬಿಡ್ತು ಮೊಸರನ್ನ. ನಿಂಬೆಹಣ್ಣು ಉಪ್ಪಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ನೆಂಚ್ಕೊಳ್ಳೋಕ್ಕೆ. ನಿಮಗೆ ಏನು ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಈ ಥರ ಮೊಸರನ್ನ ಮಾಡಿಕೊಂಡು ತಿನ್ಬೋದು. ಇನ್ನು ಬೇಸಿಗೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇದು ಮೊಸರನ್ನ. ನಂದಿನಿ ಮೊಸರಲ್ಲಂತೂ ತುಂಬಾ ಚೆನ್ನಾಗಾಗತ್ತೆ. ಆನಂತರ ಬಾಳೆಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣ್ಬೋದು. ಆನಂತರ ಬಾಳೆಹಣ್ಣಿನ ಹಲ್ವ ಮಾಡೋಣ. ಬೆಳಿಗ್ಗೆ ನಾನು ಪಾಯಸಕ್ಕೆ ಬೇಯಿಸಿದ್ದು ಸ್ವಲ್ಪ ಉಳಿದಿತ್ತು, 4 ಬಾಳೆಹಣ್ಣು ಪಾಯಸಕ್ಕೆ ಹಾಕ್ಕೊಂಡು 4 ಹಾಗೆ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಎಷ್ಟು ಇರುತ್ತೆ ಅಷ್ಟೇ ನಾವು ಸಕ್ಕರೆ ಹಾಕ್ಕೋಬೇಕು. ಅದಕ್ಕೆ ಸಕ್ಕರೆ ಒಂದು ಅರ್ಧ ಚಿಟಿಕೆ ಉಪ್ಪು, ಒಂದು 1/4 ಟೀ ಸ್ಪೂನ್ ಸಾಕಾಗುತ್ತೆ. ಉಪ್ಪು ಬೇಕಾಗುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಬಾಳೆಹಣ್ಣು.
ನೋಡಿ, ತುಂಬ ಹಣ್ಣಾಗಿದ್ದಿದ್ರೆ ಈ ಥರ ನಾವು ಹಲ್ವಾ ಮಾಡ್ಬೋದು. ಹದ ಹಣ್ಣಾಗಿದ್ದರೆ ರಂಭಾ ಪಾಕ ಅಂತ ನಾನು ತುಂಬ ಸಲ ಮಾಡೋದು ತೋರಿಸಿದ್ದೀನಿ, ಅದನ್ನೂ ಮಾಡ್ಕೋಬೋದು ನೋಡಿ. ಆನಂತರ ಒಲೆ ಮೇಲೆ ಇಟ್ಟು ಒಂದು ಕಪ್ಪಷ್ಟು ಸಕ್ಕರೆ, ಎಷ್ಟು ಉಂಟು ಅಷ್ಟೇ ಸಕ್ಕರೆ, ಸಿಹಿ ಕಡಿಮೆ ಬೇಕನ್ನೋ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು, ಒಂದು 2 ಚಮಚೆ ತುಪ್ಪ, ಟೋಟಲ್ ನಾನು 4 ಚಮಚೆ ತುಪ್ಪ ಬಳಸಿದ್ದೀನಿ. ನಿಮಗೆ ತುಪ್ಪ ಬೇಡ ಅಂತನ್ನೋರು ಈ ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನೂ ಬಳಸ್ಕೋಬೋದು. ಇದಕ್ಕೆ ಏಲಕ್ಕಿ ಪುಡಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಕೊನೆಗೆ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಆಗಿಬಿಡುತ್ತೆ. ಎಲ್ಲ ಆದ ನಂತರ ಕೊನೆಗೆ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಹಲ್ವಾ. ಒಂದು 10 ನಿಮಿಷದಷ್ಟು ನಾವು ಇದನ್ನ ಕಲಿಸ್ಬೇಕಾಗತ್ತೆ. ತುಪ್ಪ ಕಡಿಮೆ ಹಾಕಿದರೂ ನಡೆಯುತ್ತೆ, ಇದಕ್ಕೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಒಂದು 10 ನಿಮಿಷದಲ್ಲಿ ಬಾಳೆಹಣ್ಣು ಇದರಂತೆ ಚಕಾಚಕ್ ಅಂತ ಯಾರಾದರೂ ಬಂದಾಗ ಈ ಸ್ವೀಟ್ ಮಾಡ್ಕೊಂಡು ಕೊಡ್ಬೋದು ನಾವು. ತುಂಬ ಹೆಲ್ದಿಗೂ ತುಂಬಾ ಒಳ್ಳೆಯದಿದು. ಯಾರು ಬೇಕಾದರೆ ಈಸಿಯಾಗಿ ತಿನ್ಬೋದು. ಮತ್ತು ಅವರಿಗೆ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ ಬರೋದಿಲ್ಲ. ತುಂಬ ತಿಂದರೆ ಹೀಟ್ ಅಂತ ಹೇಳ್ತಾರೆ, ಯಾಕಂದರೆ ನೀರು ಚೆಂದ ಕುಡಿಸುತ್ತೆ ಇದು. 10 ನಿಮಿಷ ಕೈ ಆಡಿಸಿದ್ರೆ ಆಗೋಗ್ಬಿಡತ್ತೆ ಇದು. ಆನಂತರ ಒಂದು ತುಪ್ಪ ಸವರದ ತಟ್ಟೆಗೆ ಹಾಕಿ ನಿಮಗೆ ಬೇಕಾದ ಶೇಪಲ್ಲಿ ಹಾಕಿ ಕಟ್ ಮಾಡಿಕೊಳ್ಳಿ. ಹೇಗಾಯಿತು ಅಂತ ಹೇಳಿ ವಿಡಿಯೋ. ಮುಂದಿನ 1-2 ವಾರ ತನಕ ನನಗೆ ಸ್ವಲ್ಪ ಕಂಟಿನ್ಯೂಸ್ ವಿಡಿಯೋ ಹಾಕಲಿಕ್ಕೆ ಆಗಲಿಕ್ಕಿಲ್ಲ. ಮನೆಯಲ್ಲಿ ಕೆಲಸನೇ ಜಾಸ್ತಿ ಆಗುತ್ತೆ. ಮಕ್ಕಳು ಮನೆಯಲ್ಲಿ ಈ ಥರ ಪೇಷಂಟ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡುವಂಥದ್ದು. ಅದು ಕಾಲಿಗೆ ತಾಗಿರೋದ್ರಿಂದ ವಾಸಿ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ ಬ್ಯಾಂಡೇಜ್ ತೆಗಿತೀನಿ ಅಂತ ಹೇಳಿದ್ದಾರೆ, ಇನ್ನು ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡಿ, ಮತ್ತು 1-2 ತುಪ್ಪ ಹಾಕ್ಕೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಹಲ್ವಾದಲ್ಲಿ, ನೀವು ನೋಡ್ತಾ ಇರ್ಬೋದು. 4 ಬಾಳೆಹಣ್ಣಿದ್ದು ಸ್ವಲ್ಪ ಒಂದು 1/4 kg ಅಷ್ಟು ಹಲ್ವಾ ಆಗುತ್ತೆ ಅಷ್ಟೇ. ಅದು ಕಾಲಿಂದ ಸ್ವಲ್ಪ ಜಾಸ್ತಿ ಇರ್ಬೋದು ಏನೋ ಅಷ್ಟೇ. ನಮ್ಮ ಮನೆಗೆ ಒಬ್ಬರು ಆಚಾರ್ಯರು ಬಂದಿದ್ದರು, ಅವರಿಗೂ ಕೊಟ್ಟೆ ಮನೆಯಲ್ಲಿ. ನಾವು ಒಬ್ಬರೇ ತಿಂದಲ್ಲ, ಯಾರಿಗಾದರೂ ಕೊಟ್ಟು ಹೋಗುತ್ತೆ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಯಾರಿಗೆ ಆ ಹಲ್ವ ತಿನ್ನುವ ಯೋಗ ಉಂಟು ಅವರಿಗೆಲ್ಲ ಮನೆಗೆ ಬಂದಿರ್ತಾರೆ ಅವತ್ತು, ಅಷ್ಟು ಮಾತ್ರ ಹೇಳಬಲ್ಲೆ. ನೋಡಿ, ಸ್ಪ್ಯಾಟ್ಯುಲಕ್ಕೆ ತುಪ್ಪ ಸವರ್ಕೊಂಡು ಅದನ್ನು ನೀಟಾಗಿ ಶೇಪ್ ಮಾಡಿ. ಈ ಥರ ಸಿಲಿಕಾನ್ ಸ್ಪ್ಯಾಟ್ಯುಲ ಇದ್ದರೆ ತುಂಬ ನೀಟಾಗಿ ಆಗುತ್ತೆ ಇದು. ಈ ಕೆಲಸ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಇಂಥ ಒಂದು ಸ್ಪ್ಯಾಟ್ಯುಲ ತಗೊಂಡಿಟ್ಟರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟಿಗೆ ರೌಂಡ್ ಮಾಡಿದೆ ಬೇಡ ಅಂತ, ಆಮೇಲೆ ಚೌಕ ಮಾಡಿದೆ. ಕಟ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಚೌಕಾಕಾರವಾಗಿ ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿದೆ. ನೋಡ್ಬೋದು, ಏನೇ ಸಿಹಿ ಪದಾರ್ಥ ಮನೆಯಲ್ಲಿ ಮಾಡೋದಿದ್ರೂ ಒಂದು ದೇವರ ಎದುರು ಇಟ್ಟು ನಮಸ್ಕಾರ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ತಿನ್ನೋದು, ಅಂದರೆ ದೇವರಿಗೆ ನಿವೇದನೆ ಮಾಡಿ ತಿನ್ನುವುದು ತುಂಬಾ ಒಳ್ಳೆಯದು. ಏನು ಗೊತ್ತಾ, ಯಾವುದೇ ಅದರಲ್ಲಿ ದೇವರ ದೃಷ್ಟಿ ಬಿದ್ದರೆ ಸಾಕು, ಅದರಲ್ಲಿ ಬೇಡದ ಅಂಶ ಎಲ್ಲ ನಮಗೆ ಕಣ್ಣಿಗೆ ಕಾಣುವಂಥದ್ದು ಕಾಣಿಸೋದು ಎಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ದೇವರ ದೃಷ್ಟಿ ಬಿದ್ದರೆ ಅದು ತುಂಬಾ ಒಳ್ಳೆಯದು. ಮನೇಲಿ ತೀರ್ಥ ಇದ್ದರೆ ತೀರ್ಥ ಮತ್ತು ಸ್ವಲ್ಪ ತುಳಸಿ ಹಾಕಿ ಅದನ್ನ ದೇವರಿಗೆ ನಿವೇದನೆ ಮಾಡಿ. ನೋಡಿ, ಅಷ್ಟೊತ್ತಿಗೆ ನನ್ನ ಶೇಪೂ ಬಂತು. ಯಾರಿಗೆಲ್ಲ ಬಾಳೆಹಣ್ಣಿನ ಹಲ್ವ ಅಂದರೆ ಇಷ್ಟ, ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಮನೇಲಿ ನಮ್ಮ ಯಜಮಾನರಿಗೆ ಮಗನಿಗೆಲ್ಲ ತುಂಬ ಇಷ್ಟ, ನನಗಷ್ಟು ಇಷ್ಟ ಅಲ್ಲ. ಓಕೆ ಅಷ್ಟೇ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.